ಕೊಡ್ತು ಗುರು ಕೆಲಸ ತಂದೂರಿ ಬುಟ್ಟಿ. ನಮಸ್ಕಾರ ಕರ್ನಾಟಕ, ಈ ನಿಮ್ಮ ಪೃಥ್ವಿ ಮಾಡುವ ನಮಸ್ಕಾರಗಳು. ಆಸ್ ಯೂಸಲ್ ಆಗಿ ನಾನು ಜಿಮ್ ಕಡೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಏರ್ಪೋರ್ಟ್ ಕಡೆ ಹೋದೆ ಗುರು. ಏರ್ಪೋರ್ಟ್ ಕಡೆ ಹೋದೆ, ಯಾಕೋ ಯಾವ್ದು ಬುಕಿಂಗ್ ಸಹ ಬಿದ್ದಿಲ್ಲ. ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೊರಟೆ ಗುರು ಯಲಹಂಕ ಸೈಡ್. ಯಲಹಂಕ ಸೈಡ್ ಏನಕ್ಕಪ್ಪ ಹೋಗ್ತಾ ಇದೀನಿ ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ, ಇವಾಗ ಮದ್ವೆ ಸೀಸನ್ ಅಂತ. ಸೊ ಎಲ್ಲ ಭಟ್ರಿಗೂ ಸಹ ಇವಾಗ ಫುಲ್ ಡಿಮ್ಯಾಂಡ್. ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ನಾನೇನ್ ಭಟ್ರಲ್ಲ, ಸೊ ಹೆಲ್ಪರ್ ಕೆಲ್ಸಕ್ಕೆ ಅಂತ ಹೊರಟೆ ಗುರು. ಯಾರು ಇವತ್ತು ನಮ್ ಕೆಲಸ ಬಂದು ತಂದೂರಿ ಕೆಲಸ ಗುರು. ಇವತ್ತು ತಂದೂರಿ ಯಾವ ಫ್ಲೇವರ್ ಅಪ್ಪ ಅಂತಂದ್ರೆ ಅವಳು ಯಾವತ್ತೂ ಅಷ್ಟೇ ನನ್ ಫ್ಲೇವರೇ ಅವಳು, ಪಾಲಕ್ ಫ್ಲೇವರ್ ಗುರು. ಸೊ ಅದಕ್ಕೆ ನಾವೇನಪ್ಪ ಮಾಡಿದ್ವಿ ಅಂದ್ರೆ ಪಾಲಕ್ನ ಚೆನ್ನಾಗಿ ಎಣ್ಣೆಲಿ ಕರ್ಕೊಂಡು ಅದನ್ನ ತಗೊಂಡೋಗಿ ಚೆನ್ನಾಗಿ ಮಿಕ್ಸಿಗೆ ಹಾಕೊಂಡು ಅದನ್ನ ಮಿಶ್ರಣ ಮಾಡ್ಕೊಂಡು ಹೊಲ್ಟಿ ಗುರು ಕಲ್ಸನ ಅಂದ್ಬಿಟ್ಟು. ಕಲ್ಸಕ್ಕಿಂತ ಮುಂಚೆ ನಮ್ ಕರಿಯಣ್ಣನ ನಮ್ ಬ್ರದರ್ ಕರಿತಾ ಇದ್ರು, ಬಾಣು ಕಾಫಿ ಕುಡಿತಾ ಇದೀನಿ, ಸ್ವಲ್ಪ ಹೆಲ್ಪ್ ಮಾಡು. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ತಂದೂರಿ ಮಾಡಕ್ ಬೇಕಾಗಿರೋ ಉಪ್ಪು, ಎಣ್ಣೆ, ಹಾಲು, ಮೊಸರು, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಮತ್ತೆ ನಾವ್ ಹಾಕೊಂಡಿರೋಂಥ ಫ್ಲೇವರ್ಸು, ಎಣ್ಣೆ ನೀರು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ರೆಡಿ ಮಾಡ್ಕೊಂಡು ಗುರು ಉಂಡೆ ಮಾಡ್ಬಿಟ್ಟು. ತಂದೂರಿ ಏನಪ್ಪಾ ಅಂದ್ರೆ ಊಟದ ಜೊತೆಗೆ ಬಿಸಿ ಬಿಸಿ ಕೊಡ್ಬೇಕು ಗುರು. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ಕೊಡೋಣ ಅಂತ ಹೇಳ್ಬಿಟ್ಟು. ಕೊಡ್ತಾ ಇದ್ವಿ. ಇನ್ನು 800 ಜನಕ್ಕೆ ತಂದೂರಿ ಕೊಡ್ಬೇಕಿತ್ತು ಗುರು. ಬುಟ್ಟಿ ಕೆಲಸ ಸರ್ಯಾಗಿ ಕೊಡ್ತು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಬ್ರದರ್ ಎತ್ಕೊಂಡು ರೊಟ್ಟೆ ಎತ್ಕೊಂಡು ಗಾಳಿ ಬೀಸ್ತವ್ರೆ. ಅದು ನೋಡ್ರೆ ಹತ್ಕತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಜನ ಪಂಕ್ತಿಯಲ್ಲಿ ಊಟಕ್ಕೆ ಕಾಯ್ತಾವ್ರೆ, ಇನ್ನೇನು ಮಾಡಬೇಕು, ಬಿಸಿ ಬಿಸಿ ಕೊಡಬೇಕು. ಸೊ ಉರಿತಾ ಇತ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಿಡಿಯಲ್ಲೇ ತಂದೂರಿ ಹೊಡೆದ್ವಿ ಗುರು. ಏನೇ ಹೇಳಿ ಮೈ ತುಂಬ ನೋವು, ಕೈ ತುಂಬ ಕಾಸಿಸ್ಕೊಂಡು ಮನೆ ಕಡೆ ಹೋಗಿ ಮಲ್ಕೊಂಡ್ರೆ ಗುರು, ಆಗ ಖುಷಿನೇ ಬೇರೆ ಗುರು. ಇವತ್ತಿನ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೋದೆ ಗುರು. ಇವತ್ತಿನ ದಿನಚರಿ ಇದಾಗಿತ್ತು ಫ್ರೆಂಡ್ಸ್. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.